ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಈಗಾಗಲೇ ಕಾಡಿನಿಂದ ನಾಡಿಗೆ ಬಂದಿರುವಂತಹ ಗಜಪಡೆ ತಾಲೀಮನ್ನು ಆರಂಭಿಸಿದೆ. ಮೊದಲಿಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ತಾಲೀಮನ್ನು ಆರಂಭಿಸಿತ್ತು. ಇದೀಗ ಅವನ್ನ ಕೂಡಿಕೊಂಡಿರುವಂತಹ ಇನ್ನೂ 5 ಆನೆಗಳು, ಒಟ್ಟು 14 ಆನೆಗಳು ಮೈಸೂರಿನ ರಾಜಬೀದಿಗಳಲ್ಲಿ ಹೆಜ್ಜೆ ಹಾಕುತ್ತಾ ತಾಲೀಮನ್ನು ಆರಂಭಿಸಿದೆ. ಪ್ರತಿದಿನ ಬೆಳಗ್ಗೆ ಸಂಜೆ ಅರಮನೆ ಆವರಣದಿಂದ ಬನ್ನಿ ಮಂಟಪದವರೆಗೂ ಕೂಡ ನಡೆದುಕೊಂಡು ತಾಲೀಮನ್ನು ಶುರು ಮಾಡಿದೆ. ಅಲ್ಲದೆ ಮರಳು ಮೂಟೆ ತಾಲೀಮನ್ನು ಕೂಡ ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ಶುರು ಮಾಡಿದ್ದಾನೆ. ಒಂದು ಕಡೆ ದಸರಾ ಸಿದ್ಧತೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಈ ಬಾರಿಯ ದಸರಾವನ್ನು ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನೋ ಪ್ರಶ್ನೆ ಕಾಡತೊಡಗಿದೆ. ಈಗಾಗಲೇ ಸುತ್ತೂರಿನ ಶ್ರೀಗಳಾದ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮಿಗಳ ಹೆಸರನ್ನು ಶ್ರೀವತ್ಸ ಅವರು ಮುನ್ನೆಲೆಗೆ ತಂದಿದ್ರು. ಇದಕ್ಕೆ ಸರ್ಕಾರವು ಕೂಡ ಸ್ಪಂದಿಸಿತ್ತು ಅನ್ನುವಂಥ ಮಾತುಗಳನ್ನ ಆಡಿದರು. ಆದರೆ ನಿಜಕ್ಕೂ ಕೂಡ ಈ ಬಾರಿ ಯಾರು ದಸರಾ ಉದ್ಘಾಟನೆಯನ್ನು ಮಾಡ್ತಾರೆ ಅನ್ನುವ ಪ್ರಶ್ನೆ ಸದ್ಯಕ್ಕೆ ಕರ್ನಾಟಕ ಜನರನ್ನು ಕಾಡ್ತಾ ಇದೆ. ದಸರಾ ಉದ್ಘಾಟಕರ ಹೆಸರುಗಳನ್ನ ನೋಡೋದಾದರೆ, ಸುಮಾರು ವರ್ಷಗಳಿಂದ ಅಂದರೆ ಪ್ರತಿ ಬಾರಿಯೂ ದಸರಾವನ್ನು ರಾಷ್ಟ್ರಪತಿಗಳಿಂದ ಹಿಡಿದು ರಾಜ್ಯಪಾಲರ ತನಕ ಹಾಗೂ ಸಿನಿ ರಂಗದ ಗಣ್ಯರಿಂದ ಹಿಡಿದು ಧಾರ್ಮಿಕ ಕ್ಷೇತ್ರದ ಗಣ್ಯರವರೆಗೂ ಎಲ್ಲರೂ ಕೂಡ ಉದ್ಘಾಟನೆ ಮಾಡಿರುವಂಥದ್ದು. ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು, ಬಾಲಗಂಗಾಧರನಾಥ ಸ್ವಾಮಿಗಳು ಹಾಗೂ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ದಸರೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಕಳೆದ ಬಾರಿ ಹಂಸಲೇಖ ಅವರು ದಸರಾವನ್ನು ಉದ್ಘಾಟನೆ ಮಾಡಿದರು. ಆದರೆ ಈ ಬಾರಿ ನಿಜಕ್ಕೂ ದಸರಾ ಯಾರು ಉದ್ಘಾಟನೆ ಮಾಡ್ತಾರೆ ಅನ್ನುವ ಕುತೂಹಲ ಹೆಚ್ಚಾಗ್ತಾ ಇರುವಂಥದ್ದು. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಹೇಳಿರೋ ಪ್ರಕಾರ ದಸರಾ ಉದ್ಘಾಟಕರ ಹೆಸರನ್ನು CM ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಟ್ಟಿದ್ದೇವೆ. CM ಅವರು ಯಾರನ್ನು ಅಂತಿಮವಾಗಿ ಉದ್ಘಾಟಕರ ಹೆಸರನ್ನು ಫೈನಲ್ ಮಾಡ್ತಾರೋ ಗೊತ್ತಿಲ್ಲ. ಹೀಗಾಗಿ ದಸರಾ ಉದ್ಘಾಟಕರ ಹೆಸರು ಫೈನಲ್ ಏನಿದ್ರು CM ಸಿದ್ದರಾಮಯ್ಯನವರು ಮಾಡ್ತಾರೆ ಅನ್ನುವಂಥದ್ದು. ಸದ್ಯಕ್ಕೆ ಮೈಸೂರಿನಲ್ಲಿ ಸದ್ದಿಲ್ಲದೆ ಅಂತಂದರೆ ದಸರಾಗೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಳ್ತಾ ಇದೆ. ಒಂದು ಕಡೆ ಆನೆಗಳು, ಗಜಪಡೆ ಏನಿದೆ ಅವು ತಾಲೀಮನ್ನು ಆರಂಭಿಸಿದೆ. ಮತ್ತೊಂದು ಕಡೆ ಉಪಸಮಿತಿಗಳು ಆಹಾರ ಮೇಳ ಇರ್ಬೋದು, ಎಕ್ಸಿಬಿಷನ್ ಇರ್ಬೋದು, ಪ್ರತಿಯೊಂದು ಕಡೆಯೂ ಕೂಡ ಕೆಲಸ ಮಾಡ್ತಾ ಇರುವಂಥದ್ದು. ಸದ್ಯಕ್ಕೆ ದಸರಾ ಉದ್ಘಾಟಕರ ಹೆಸರು ಈಗ ಮುನ್ನೆಲೆಗೆ ಬಂದಿದೆ. ಈ ಬಾರಿಯೂ ಕೂಡ ಯಾರಾದರೂ ಪ್ರಗತಿಪರ ಚಿಂತಕರನ್ನ ಕರೆಸಿ ದಸರಾ ಉದ್ಘಾಟನೆಯನ್ನು ಮಾಡಿಸ್ತಾರಾ, ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಯಾರನ್ನಾದರೂ CM ಅವರು ಆ ಹೆಸರನ್ನು ಆಯ್ಕೆ ಮಾಡ್ಕೊಳ್ತಾರಾ, ಅಥವಾ ಏನು ಶಾಸಕ ಶ್ರೀವತ್ಸ ಅವರು ಹೇಳಿರೋ ಪ್ರಕಾರ ಹಾಗೂ ಮೈಸೂರು ಭಾಗದ ಕೆಲವು ನಾಯಕರ ಪ್ರಕಾರ ಸುತ್ತೂರು ಶ್ರೀಗಳ ಹೆಸರುಗಳನ್ನೇ ಕೂಡ ದಸರಾ ಉದ್ಘಾಟಕರ ಹೆಸರಾಗಿ ಫೈನಲ್ ಮಾಡ್ತಾರಾ, ಅಥವಾ ಈ ಹಿಂದೆ ಒಂದು ಹೆಸರು ಕೇಳಿ ಬಂದಿತ್ತು, ಈ ನಾಡಿನ ಹಿರಿಯ ರಾಜಕಾರಣಿಗಳಾದ HD ದೇವೇಗೌಡ ಅವರ ಹೆಸರನ್ನು ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದು. ಆದರೆ ಸಕ್ರಿಯ ರಾಜಕಾರಣದಲ್ಲಿರುವ ಯಾವೊಬ್ಬರು ಕೂಡ ದಸರಾವನ್ನು ಉದ್ಘಾಟನೆ ಮಾಡಲಿಲ್ಲ. ಹಾಗಾಗಿ ಅವರ ಹೆಸರನ್ನೇನಾದರೂ ತೆಗೆದುಕೊಳ್ಬಹುದಾ ಅಥವಾ ಅವರ ಹೆಸರನ್ನು ಕೈ ಬಿಡ್ತಾರ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಬಾರಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಮೈಸೂರು ಸಕಲ ರೀತಿಯಲ್ಲಿ ಸಿದ್ಧಗೊಳ್ತಿದೆ. ಗತ ವೈಭವವನ್ನು ಸಾರಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ದಸರಾ ಉದ್ಘಾಟನೆಯನ್ನು ಯಾರು ಮಾಡ್ತಾರೆ? ಸುತ್ತೂರು ಶ್ರೀಗಳು ದಸರಾ ಉದ್ಘಾಟನೆಯನ್ನು ಮಾಡ್ತಾರಾ, ಅಥವಾ ನಾಡಿನ ಹಿರಿಯ ರಾಜಕಾರಣಿ ಕರ್ನಾಟಕದ ಮೊದಲ ಪ್ರಧಾನಿಯಾಗಿದ್ದಂಥ ದೇವೇಗೌಡರು ಉದ್ಘಾಟನೆ ಮಾಡ್ತಾರಾ? ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, News 18 ಮೈಸೂರು.